ಹಲೋ, ಹಾಯ್. ಇವತ್ತು ನಾವು ಮೂಲಂಗಿ ಕಾಯಿ ಪಲ್ಯ ಮಾಡ್ತಾನೋ. ಮೂಲಂಗಿ ಕಾಯಿ ಈ ಥರ ಇರ್ತಾವೆ. ಇದು ಮೂಲಂಗಿ ಕಾಯಿ, ಇವು ಮೂಲಂಗಿ ರೊಟ್ಟಿ ಒಳಗೆ ತಿಂತೇವಲ್ಲ, ಆ ಮೂಲಂಗಿದು ಕಾಯಿ ಇವು ಹಿಂಗೆ ಮ್ಯಾಗ ಕಾಯಾಗಿರ್ತಾವೆ ಗಿಡದಾಗ. ಅವನ್ನ ಮಾರಾಕಿಟ್ಟಿರ್ತಾರೆ ಮೂಲಂಗಿ ಕಾಯಿ. ಇವನ್ನ ಈ ಕಡೆದು ಹಿಂಗೆ ತುಂಬ ಹಿಂಗೆ ತೆಗಿಬೇಕು. ಸ್ವಲ್ಪ ಇದ್ರಾಗ ಒಂದ್ರಾಗ ಎರಡು ಭಾಗ ಮಾಡೋದು. ಇವನು ಹಿಂಗೆ ಎರಡು ಭಾಗ ಮಾಡಿ ಮುರಿದ ಇವನ್ನ ಹುರಿದ ಪಲ್ಯ ಮಾಡ್ಬೇಕು. ಇದು ಮೂಲಂಗಿ ಕಾಯಿ ಪಲ್ಯ, ಇದು ಭಾಳ ಚಲೋ ಆಕತಿ. ಮಾಡಿ ನೋಡ್ರಿ. ಇದು ಇಲ್ಲೇ ಮುರಿದು ಇಟ್ಟಿದ್ದಾನೆ ನಾ ಇಲ್ಲಿ. ಹಿಂಗೆ ಈ ಥರ ಮೂಲಂಗಿ ಕಾಯಿ ಊದು ಪಲ್ಯದು ಚಲೋ ಭಾಳ ಆಕತಿ. ಇದನ್ನು ಮುರಿದ ಹುರಿಬೇಕು. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹುರಿದ ಮಾಡಬೇಕು. ಭಾಳ ಟೇಸ್ಟ್ ಆಕತಿ ರೊಟ್ಟಿ ಒಳಗೆ. ಈಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನಿಮಗೆ. ಈ ಮೂಲಂಗಿ ಕಾಯಿ ಇವನು ಮುರಿದ ಹಿಂಗೆ ಮಾಡಿಟ್ಕೊಂಡು ಸ್ವಚ್ಛಗೆ ತೊಳೆದಿಟ್ಟಿದ್ದೇನೆ. ಇವನು ತೊಳೆದು ನೀರು ಆರಿಸ್ಯಾನು. ಇವನ್ನ ಹೆಂಗೆ ಹುರಿಬೇಕು ಅನ್ನೋದು ಹೇಳ್ತಾನೆ. ಇಲ್ಲೇ ತೆವಿ ಇಟ್ಟಿದನು. ಸ್ವಲ್ಪ ಒಂದು ಸ್ಪೂನ್ ನೆಟ್ಟು ಎಣ್ಣೆ ಹಾಕ್ಬೇಕು. ಈಗ ಗ್ಯಾಸ್ ಹಚ್ಚಿಗೆಸಿನ ತೆವಿಕಾಯಿ ಹಾಕಿಟ್ಟಿದ್ದನು. ಇದನ್ನು ಹಾಕ್ತೀನಿ. ಈಗ ಮೂಲಂಗಿ ಕಾಯಿ ಸ್ವಲ್ಪ ಎಣ್ಣೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಮೂಲಂಗಿ ಕಾಯಿ ಪಲ್ಯ ಆರೋಗ್ಯಕ್ಕೆ ಭಾಳ ಚಲೋ. ಇದು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಬೇಕು. ಚೆಂದಾಗಿ ಕೆಂಪಾಗೋ ತನಕ ಹುರಿಬೇಕು. ಇವನು ಈ ಸಣ್ಣ ಉರಿ ಇಟ್ಕೊಂಡು ಇವನ್ನ ಹುರಿಬೇಕು. ಒಂದು ಸ್ವಲ್ಪ ಕೆಂಪಾಗೋ ಮಟ್ಟ ಹುರಿಬೇಕು. ಇದು ಕೆಂಪಾದು ಅಂದ್ರೆ ಇವು ಮೆತ್ತಗೆ ಆಕತಿ. ಅದು ಪಲ್ಯ ಹುರಿಯ ಅಂತಲೇ ಇದು ಭಾಳ ಟೇಸ್ಟ್ ಆಕತಿ. ಅದು ಮೂಲಂಗಿ ಕಾಯಿ ಪಲ್ಯ ಮಾಡಿ ನೋಡ್ರಿ ನೀವು. ಈ ಕಡೆ ಸೈಡ್ ಭಾಳ ಬರ್ತೈತಿ ಅದು ಮೂಲಂಗಿ ಕಾಯಿ ತಿಂದಾಗ. ಪಲ್ಯನೂ ಭಾಳ ಅಷ್ಟ ರುಚಿಗೆ ಆಕತಿ. ಈ ಥರ ಹುರಿಬೇಕು. ಅದನ್ನು ಎಷ್ಟು ಚಂದ ಇರ್ತಾವೆ ಇವು ಮೂಲಂಗಿ ಕಾಯಿ. ಚೆಂದಾಗಿ ಹುರಿಬೇಕು. ಇವನು ಈ ಥರ ಕೆಂಪಾಗಿದ್ದಾವೆ ಇವು. ಇನ್ನು ಬಿಟ್ಬಿಡ್ಬೇಕು. ಇಷ್ಟಾಗಿದ್ದಾವೆ ನೋಡಿ ಕೆಂಪಗ. ಇದೇ ಥರ ಹುರ್ಕೋಬೇಕು. ಎಣ್ಣೆ ಹಚ್ಚಿ ಫ್ರೈ ಮಾಡ್ಬೇಕು. ಇವನು ಎಣ್ಣೆಗನ ಎಲ್ಲ ಮೆತ್ತಗೆ ಆಗಿರ್ತಾವೆ ಇವು. ಈ ಥರ ಹುರ್ಕೋಬೇಕು. ಇವನು ಸಣ್ಣ ಉರಿ ಇಟ್ಕೊಂಡನ ಹುರಿಬೇಕು. ಈಗ ಆಗೈತಿ. ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾನೆ ನಿಮಗೆ. ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಆಮೇಲೆ ಅರ್ಧ ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಚಮಚೆ ಖಾರ, ಮಸಾಲೆ ಖಾರ, ಶೇಂಗಾ ಪುಡಿ ಅಷ್ಟು ಒಂದು ಚಮಚೆ, ಒಂದು ಸ್ವಲ್ಪ ಮಸಾಲೆ ಪುಡಿ, ಇದೆಲ್ಲ ಹಾಕಿ ಕಲಸಾಡೋದು. ಇದನ್ನು ಒಗ್ಗರಣೆ ಹಾಕ್ಬೇಕು. ಈಗ ಭಾಳ ಟೇಸ್ಟ್ ಆಕತ್ತಿದು ಪಲ್ಯ. ಇದಾತೀಗ ಇನ್ನು ಇದಕ್ಕೆ ಒಗ್ಗರಣೆ ಮಾಡ್ಕೊಂಡು ಇಲ್ಲೇ ಎಣ್ಣೆಕಾಯಿ ಹಾಕಿಟ್ಟೆನು. ಇದಕ್ಕೆ ಸಾಸ್ಮೆ ಜೀರಿಗೆ ಹಾಕ್ಬೇಕು.
ಒಂದು ಸ್ವಲ್ಪ ಸಾಸಿವೆ ಹಾಕ್ತಾನು, ಒಂದಿಷ್ಟು ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಒಂದು 5-6 ಬ್ಯಾಳಿ ಬೆಳ್ಳುಳ್ಳಿ ಬೇಳೆ ಕುಟ್ಟಿ ಹಾಕ್ತಾನು. ಈಗ ಬೆಳ್ಳುಳ್ಳಿ ಐತೆ ಒಂದು 5-6 ಬ್ಯಾಳೆ ಅದಾವು ಹಾಕ್ಬೇಕು. ಈ ಉಳ್ಳಾಗಡ್ಡಿ ಕೆಂಪು ಆಗಬೇಕು. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕರ್ವತಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾನೆ. ಈ ಥರ ಆಗಿತ್ತಿದೆ. ಈಗ ಇದನ್ನು ಮಾಡೋದು, ಒಗ್ಗರಣೆ ಹಾಕೋದಿರ್ತ. ಈಗ ಒಗ್ಗರಣೆ ಹಾಕಿ ಕರ್ಸಾಡೋದು. ಇದನ್ನು ಸ್ವಲ್ಪ ಕುದಿಬೇಕಿದ್ವು. ಒಂದು ಅರ್ಧ ಕಪ್ದಷ್ಟು ನೀರು ಹಾಕ್ತಾನೆ ಇದಕ್ಕೆ. ಒಂದು ಅರ್ಧ ಕಪ್ನಷ್ಟು ಹಾಕ್ತಾನೆ ನೀರು. ಸ್ವಲ್ಪ ಉಪ್ಪು ಖಾರ ಎಲ್ಲ ಕೂಡಬೇಕಿದು. ಇದು ಪಲ್ಯ ಭಾಳ ಚಂದ ಆಕೈತಿದು, ಮಾಡಿ ನೋಡಿರಿ. ಈಗ ಮುಚ್ಚಿಟ್ಟಿನ ಕುದಿಯಾಕತ್ತಿತ್ತು. ಈಗ ಕುದ್ದತಿ ತೆಗಿತಾನೆ. ಈ ಥರ ಪಲ್ಯ ಆಗೈತಿ. ಮೂಲಂಗಿಕಾಯಿ ಪಲ್ಯ ರೆಡಿ ಆಗ್ತಿತ್ತು. ಈ ಥರ ಚಲೋ ಭಾಳ ಆಕತಿ. ಮಾಡಿ ನೋಡಿರಿ, ಹೆಂಗಾಗೈತಿ ಹೇಳ್ರಿ. ಇದನ್ನು ಸರ್ವ್ ಮಾಡ್ತಾನೆ. ಈ ಥರ ಆಗೈತಿದ್ದ ಈ ಪಲ್ಯ. ಮೂಲಂಗಿಕಾಯಿ ಪಲ್ಯ ಅಂತಾರೆ ಇದಕ್ಕೆ. ಭಾಳ ರೊಟ್ಟಿ ಒಳಗೆ ರುಚಿ ಹತ್ತೈತಿ. ಚಪಾತಿ ಜೋಡಿನೂ ತಿನ್ಬೋದು. ಮಾಡಿ ನೋಡಿರಿ, ಹೆಂಗಾಗೈತಿ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ. ಬಾಯ್ ಬಾಯ್.